ನನ್ನ ಹೆಸರು ಶಶಿಕಲಾ. ನಮ್ಮ ಕಲಾವಿದರ ಸಂಘದ ಒಬ್ಬಳು ಸದಸ್ಯೆ. ನಮ್ಮ ಕಲಾವಿದರ ಸಂಘದಿಂದ ಯಾವುದೇ ಒಂದು ಕೆಲಸ ಆದರೂ ನಾನು ಒಬ್ಬಳು ಕೆಲಸದವಳಾಗಿ ಹೋಗಿ ನಿಂತ್ಕೊಂಡು ಪ್ರತಿಯೊಂದು ನಾನು ನೋಡ್ಕೊಂಡು ಮಾಡ್ತೀನಿ. ಹೇಮಾ ಚೌಧರಿ ಅಮ್ಮಂಗೆ ಹುಷಾರಿಲ್ಲ ಅಂತ ಗೊತ್ತಾಯಿತು. ಅಪೋಲೋ ಹಾಸ್ಪಿಟಲಲ್ಲಿ ಅಡ್ಮಿಂಟ್ ಆಗಿದ್ದಾರೆ ಅಂತ ನಿಮ್ಮೆಲ್ರಿಗೂ ಆಲ್ರೆಡಿ ಮಾಹಿತಿ ಇದೆ. ಅವರಿಗೆ ತಲೆನೋವು ತುಂಬ ಬರ್ತಾ ಇತ್ತು. ಹಾಗಾಗಿ ರಾತ್ರಿ ಬಂದು ಇಲ್ಲಿ ಅಡ್ಮಿಂಟ್ ಆಗಿದ್ದಾರೆ ಅಪೋಲೋ ಹಾಸ್ಪಿಟ್ಲಲ್ಲಿ. ಈಗಷ್ಟೇ ಅವರು ಒಳಗಡೆ ಕರ್ಕೊಂಡು ಹೋದರು. ಅದನ್ನು ಚೆಕಪ್ ಮಾಡಿದ್ದಾರೆ, ಬ್ಲಡ್ ಚೆಕಪ್ಪು ಅದು ಇದು ಎಲ್ಲವೂ ಬೆಳಗ್ಗೆಯಿಂದ ಪ್ರೊಸೀಜರ್ ನಡೀತಾನೇ ಇದೆ. ಅವರಿಗೆ ಸತೀಶ್ ಅನ್ನೋರು ಡಾಕ್ಟ್ರು ಅಟೆಂಡ್ ಮಾಡ್ತಾ ಇದ್ದಾರೆ ಮೇಡಮ್ ಅವ್ರನ್ನ. ಯಾರನ್ನೂ ಒಳಗಡೆ ಬಿಡ್ತಾ ಇಲ್ಲ, ಒಬ್ಬರನ್ನೂ ಒಳಗಡೆ ಬಿಡ್ತಾ ಇಲ್ಲ. ಯಾಕಂದರೆ ಬೇರೆಯವ್ರಿಗೂ ಇನ್ಫೆಕ್ಷನ್ ಆಗುತ್ತೆ. ಅವ್ರನ್ನೂ ಒಂದು ಪರಿಸ್ಥಿತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ ಪ್ರತಿಯೊಬ್ಬರು ಡಾಕ್ಟ್ರುಗಳು. ಹಾಗಾಗಿ ನಮ್ಮ ಕಲಾವಿದರುಗಳು ಇನ್ನೂ ಒಬ್ಬೊಬ್ಬರು ಫೋನಲ್ಲೇ ಟಚ್ಚಲ್ಲಿದ್ದಾರೆ. ಪಾಪ ಬಂದರೂ ಅವರು ಒಳಗಡೆ ಬಿಡ್ತಾ ಇಲ್ಲ ನೋಡೋದಕ್ಕೆ. ಅದಕ್ಕೋಸ್ಕರ ಯಾರೂ ಇನ್ನೂ ಬಂದಿಲ್ಲ. ನನ್ನ ಹೆಸರು ಶಶಿಕಲಾ. ನಮ್ಮ ಕಲಾವಿದರ ಸಂಘದ ಒಬ್ಬಳು ಸದಸ್ಯೆ. ನಮ್ಮ ಕಲಾವಿದರ ಸಂಘದಿಂದ ಯಾವುದೇ ಒಂದು ಕೆಲಸ ಆದರೂ ನಾನು ಒಬ್ಬಳು ಕೆಲಸದವಳಾಗಿ ಹೋಗಿ ನಿಂತ್ಕೊಂಡು ಪ್ರತಿಯೊಂದು ನಾನು ನೋಡ್ಕೊಂಡು ಮಾಡ್ತೀನಿ. ಹೇಮಾ ಚೌಧರಿ ಅಮ್ಮಂಗೆ ಹುಷಾರಿಲ್ಲ ಅಂತ ಗೊತ್ತಾಯಿತು. ಅಪೋಲೋ ಹಾಸ್ಪಿಟಲಲ್ಲಿ ಅಡ್ಮಿಂಟ್ ಆಗಿದ್ದಾರೆ ಅಂತ ನಿಮ್ಮೆಲ್ರಿಗೂ ಆಲ್ರೆಡಿ ಮಾಹಿತಿ ಇದೆ. ಅವರಿಗೆ ತಲೆನೋವು ತುಂಬ ಬರ್ತಾ ಇತ್ತು. ಹಾಗಾಗಿ ರಾತ್ರಿ ಬಂದು ಇಲ್ಲಿ ಅಡ್ಮಿಂಟ್ ಆಗಿದ್ದಾರೆ ಅಪೋಲೋ ಹಾಸ್ಪಿಟ್ಲಲ್ಲಿ. ಈಗಷ್ಟೇ ಅವರು ಒಳಗಡೆ ಕರ್ಕೊಂಡು ಹೋದರು. ಅದನ್ನು ಚೆಕಪ್ ಮಾಡಿದ್ದಾರೆ, ಬ್ಲಡ್ ಚೆಕಪ್ಪು ಅದು ಇದು ಎಲ್ಲವೂ ಬೆಳಗ್ಗೆಯಿಂದ ಪ್ರೊಸೀಜರ್ ನಡೀತಾನೇ ಇದೆ. ಅವರಿಗೆ ಸತೀಶ್ ಅನ್ನೋರು ಡಾಕ್ಟ್ರು ಅಟೆಂಡ್ ಮಾಡ್ತಾ ಇದ್ದಾರೆ ಮೇಡಮ್ ಅವ್ರನ್ನ. ಯಾರನ್ನೂ ಒಳಗಡೆ ಬಿಡ್ತಾ ಇಲ್ಲ, ಒಬ್ಬರನ್ನೂ ಒಳಗಡೆ ಬಿಡ್ತಾ ಇಲ್ಲ. ಯಾಕಂದರೆ ಬೇರೆಯವ್ರಿಗೂ ಇನ್ಫೆಕ್ಷನ್ ಆಗುತ್ತೆ. ಅವ್ರನ್ನೂ ಒಂದು ಪರಿಸ್ಥಿತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ ಪ್ರತಿಯೊಬ್ಬರು ಡಾಕ್ಟ್ರುಗಳು. ಹಾಗಾಗಿ ನಮ್ಮ ಕಲಾವಿದರುಗಳು ಇನ್ನೂ ಒಬ್ಬೊಬ್ಬರು ಫೋನಲ್ಲೇ ಟಚ್ಚಲ್ಲಿದ್ದಾರೆ. ಪಾಪ ಬಂದರೂ ಅವರು ಒಳಗಡೆ ಬಿಡ್ತಾ ಇಲ್ಲ ನೋಡೋದಕ್ಕೆ. ಅದಕ್ಕೋಸ್ಕರ ಯಾರೂ ಇನ್ನೂ ಬಂದಿಲ್ಲ.